ಬಸವೇಶ್ವರ ಮತ್ತು ಹೊನ್ನಪ್ಪಮ್ಮನ ದೇವಸ್ಥಾನದ ಮೇಲೆ ಒಂದಿಷ್ಟು ಜನ ದುಷ್ಕರ್ಮಿಗಳು ಆ ಮೂರ್ತಿಯನ್ನ ಒಡೆದು ಕೃತ್ಯವನ್ನ ಎಸಗಿರುವಂತದ್ದು ಬಹಳ ನೀಚ ಕೆಲಸವನ್ನ ಮಾಡಿದ್ದಾರೆ. ಎಷ್ಟು ಜನ್ಮದ ದ್ವೇಷ ಇತ್ತು ಏನೋ ಅನ್ನೋಂಗೆ ಕಾಣಿಸುತ್ತೆ. ಮೂರ್ತಿ ಹೊಡೆದ್ರೆ ನೋಡಿದ್ರೆ ಶಿವನ ತಲೆ ಮೇಲೆ ಸುತ್ತಿಗಿಂತ ಹೊಡೆದಿದ್ದಾರೆ. ಆಮೇಲೆ ನಂದಿ ವಿಗ್ರಹವನ್ನ ರುಂಡದ ಮೇಲೇನೆ 2 ಭಾಗ ಮಾಡಿದ್ದಾರೆ. ಅವ್ರ ವಿಕೃತಿ ಮನಸ್ಸನ್ನ ತೋರಿಸಿದ್ದಾರೆ. ಬಂಗಾರ ತಗೊಂಡ್ನಕ್ಕ ಬಂದಾರ್ರಿ ಉದ್ದೇಶ ಇಟ್ಕೊಂಡ್ರ ನಿಧಿ ಐತಿ ಅಂತ ಅಂತದ್ರಿ. ಅವಾಗ ನಮಗಂತೂ ಗೊತ್ತಿಲ್ರಿ. ಗದಗದ ಮನೆಯಲ್ಲಿ ನಿಧಿ ಸಿಕ್ಕಿದ್ದು. ಇಡೀ ಗದಗ ನೆಲವನ್ನೆಲ್ಲ ಅಗೆಯುವ ಉಮೇದಿಯಲ್ಲಿದ್ದಾರೆ ಜನ. ಇತ್ತೀಚೆಗೆ ಸಿಕ್ಕ ದೇವಸ್ಥಾನಗಳ ಅಡಿಪಾಯ ಅಲ್ಲಾಡಿಸೋದು, ದೇವರ ಮುಂದಿನ ನಂದಿಯನ್ನು ಅಗೆಯೋದು, ಹೀಗೆ ಎಲ್ಲೆಲ್ಲೂ ನಿಧಿ ಬೇಟೆ ಶುರುವಾಗಿದೆ. ಗದಗದ ಸಿಂಗಾಟಾಲೂರು ಗ್ರಾಮದಲ್ಲೂ ಇದೇ ಆಗಿದೆ ನೋಡಿ. ರಾಮೇಶ್ವರ ದೇವಸ್ಥಾನದ ಶಿವನ ಮೂರ್ತಿ ನಂದಿ ವಿಗ್ರಹವನ್ನ ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು. ಶಿವರಾತ್ರಿ ಹೊತ್ತಲ್ಲೇ ಈ ಕರಾಳ ಕೆಲಸವಾಗಿದೆ. ನಿಧಿ ಆಸೆಗಾಗಿ ಹೊನ್ನೆತಮ್ಮ ದೇವಿ ವಿಗ್ರಹವನ್ನು ಕೂಡ ಭಗ್ನಗೊಳಿಸಿದ್ದಾರೆ. ಇಡೀ ಆಡಳಿತ ವರ್ಗ, ಪೊಲೀಸರು, ರಾಜಕೀಯ ನಾಯಕರು ಎಲ್ಲರೂ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿ ಬೇಸರಿಸಿಕೊಂಡು ಹೋಗಿದ್ದಾರೆ. ಈ ಕುಕೃತ್ಯ ಮಾಡಿದವರ ಮೇಲೆ ಕ್ರಮ ಆಗಲೇಬೇಕು ಅನ್ನೋ ಕೂಗೆದ್ದಿದೆ. ಈ ಘಟನೆಗೂ ಮುನ್ನ ಹಲವು ದೇಗುಲಗಳಲ್ಲಿ ಇದೇ ಮಾದರಿಯ ನಿಧಿ ಬೇಟೆಯಾಗಿತ್ತು. ನಿಧಿಗಾಗಿ ಶಿವದೇಗುಲ, ನಂದೀಶ್ವರ ಮೂರ್ತಿಗಳನ್ನು ಭಗ್ನ ಮಾಡಲಾಗಿತ್ತು. ಆದರೆ ಈ ರೀತಿ ಮಾಡಿದರೆ ಸಿಗೋದು ನಿಧಿಯಲ್ಲ, ವಂಶದ ಸರ್ವನಾಶ, ರಕ್ತಕಾರಿ ಸಾಯುವ ಮಾರಣಾಂತಿಕ ರೋಗಗಳು, ಸರ್ಪದೋಷ ಅನ್ನೋ ವಿಷಯ ಬಹುತೇಕರಿಗೆ ಗೊತ್ತೇ ಇಲ್ಲ. ಇದರ ಅರಿವಿಲ್ಲದೆ ಬರೀ ನಿಧಿಯ ಆಸೆಗೆ ಬಿದ್ದು ಇಡೀ ಕುಲವನ್ನೇ ನಾಶ ಮಾಡಿಕೊಳ್ಳಲು ಹೊರಟಿದ್ದಾರೆ ಈ ದುರುಳರು. ಹಾಗಾದರೆ ನಿಧಿಯ ಆಸೆಗೋ ಅಥವಾ ಮತಾಂತರದ ದುಷ್ಕೃತ್ಯಕ್ಕೋ ಈ ಹಿಂದೆ ಇದೇ ರೀತಿ ಮಾಡಿದ ಪಾಪಿಗಳಿಗೆಲ್ಲ ಏನಾಯಿತು? ಇಡೀ ಭಾರತವನ್ನೇ ಕೊಳ್ಳೆ ಹೊಡೆದು ಹಿಂದೂ ಧರ್ಮವನ್ನೇ ನಾಶ ಮಾಡ್ತೀವಿ ಅಂತ ಹೊರಟ ಕರ್ಮಠರ ನೆಲವೆಲ್ಲ ಏನಾಯಿತು? ಗದಗದಿಂದ ಶುರುವಾಗಿ ದೆಹಲಿಗೆ ಅಷ್ಟೇ ಯಾಕೆ, ದೂರದ ಅಫ್ಘಾನಿಸ್ತಾನಕ್ಕೂ ನಂಟಿರುವ ಈ ವಿಶೇಷ ಮಾಹಿತಿ ಏನು? ಇದು ಇನ್ನೆಲ್ಲೂ ಸಿಗದ ವಿಶೇಷ ಮಾಹಿತಿ ವೀಕ್ಷಕರೇ. ತಪ್ಪದೇ ಪೂರ್ತಿ ವಿಡಿಯೋವನ್ನು ನೋಡಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹಿಂದೂ ಧರ್ಮಶಾಸ್ತ್ರಗಳು, ಆಗಮಶಾಸ್ತ್ರಗಳು ಮತ್ತು ಪುರಾಣಗಳ ಪ್ರಕಾರ ದೇವರ ಮೂರ್ತಿಯನ್ನು ಭಂಗ ಮಾಡುವುದು ಅಥವಾ ಧ್ವಂಸ ಮಾಡುವುದು ಮಹಾಪಾಪ ಮತ್ತು ದೇವತಾಪಚಾರ, ದೇವರಿಗೆ ಮಾಡುವ ದ್ರೋಹ ಎಂದೇ ಪರಿಗಣಿಸಲಾಗುತ್ತದೆ. ಅಂತಹ ಕೃತ್ಯ ಎಸಗುವವರಿಗೆ ಇಹಲೋಕದಲ್ಲಿ ಎಂದರೆ ಬದುಕಿರುವಾಗ ಮತ್ತು ಪರಲೋಕದಲ್ಲಿ ಎಂದರೆ ಸತ್ತ ನಂತರವೂ ಕೂಡ ಕಠಿಣವಾದ ಶಿಕ್ಷೆಗಳಿವೆ ಎಂದು ಗ್ರಂಥಗಳು ಹೇಳ್ತವೆ. ಅಗ್ನಿಪುರಾಣ ಮತ್ತು ಗರುಡ ಪುರಾಣದ ಪ್ರಕಾರ ಯಾರು ಉದ್ದೇಶಪೂರ್ವಕವಾಗಿ ದೇವರ ವಿಗ್ರಹವನ್ನು ಒಡಿತಾರೋ ಅಥವಾ ದೇವಾಲಯವನ್ನು ಹಾಳು ಮಾಡ್ತಾರೋ ಅವರು ಮರಣಾನಂತರ ರೌರವ ನರಕ ಅಥವಾ ಕುಂಭೀಪಾಕ ನರಕಕ್ಕೆ ಹೋಗ್ತಾರೆ. ಅಲ್ಲವರು ದೀರ್ಘಕಾಲದವರೆಗೆ ಘೋರ ಯಾತನೆಯನ್ನು ಅನುಭವಿಸಬೇಕಾಗತ್ತೆ. ದೈವ ವಿಗ್ರಹ ಭಂಗ ಮಾಡಿದ ಪಾಪಕ್ಕೆ ಕರ್ಮದ ಫಲವಾಗಿ ಮುಂದಿನ ಜನ್ಮದಲ್ಲಿ ಅಥವಾ ಇದೇ ಜನ್ಮದ ಅಂತ್ಯದಲ್ಲಿ ಭಯಂಕರವಾದ ರೋಗಗಳು ಬರ್ತಾವೆ ಅಂತ ನಂಬಲಾಗಿದೆ. ವಿಶೇಷವಾಗಿ ಅಂಧತ್ವ ಅಥವಾ ಮಾತು ಬಾರದಿರುವುದು ಇಂತಹ ಪಾಪದ ಫಲ ಎಂದು ಶಾಸ್ತ್ರಗಳು ಎಚ್ಚರಿಸ್ತವೆ. ದೇವರ ಮೂರ್ತಿಗೆ ಹಾನಿ ಮಾಡುವ ವ್ಯಕ್ತಿಯ ಕುಟುಂಬವು ಏಳಿಗೆಯಾಗುವುದಿಲ್ಲ, ಆತನ ವಂಶವೃಕ್ಷ ಬೆಳೆಯುವುದಿಲ್ಲ ಎಂದು ಹೇಳಲಾಗಿದೆ. ಅಂತಹ ವ್ಯಕ್ತಿಯ ಮಕ್ಕಳು ಮುಂದಿನ ತಲೆಮಾರಿನವರು ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾರೆ. ಆತನ ಮಕ್ಕಳು ಅಕಾಲಿಕ ಮರಣ ಹೊಂದಬಹುದು ಅಥವಾ ವಿಕಲಾಂಗರಾಗಿ ಹುಟ್ಟಬಹುದು. ದೇವಸ್ವವನ್ನು ತಿಂದವನ ಕುಲವು ಬೇರು ಸಹಿತ ಸುಟ್ಟು ಹೋಗುತ್ತದೆ ಎಂಬುದು ಹಿರಿಯರ ಮಾತು. ಆ ಕುಟುಂಬದಲ್ಲಿ ಅಕಾಲಿಕ ಮರಣಗಳು ಸಂಭವಿಸ್ತವೆ. ಅಲ್ಲದೆ ಲಕ್ಷ್ಮೀ ದೇವಿಯು ಅಂತಹ ಮನೆಯನ್ನು ತಲೆಮಾರುಗಳವರೆಗೂ ತೊರೆಯುತ್ತಾಳೆ. ಎಷ್ಟೇ ಶ್ರೀಮಂತನಾಗಿದ್ದರೂ ದೇವತಾ ವಿಗ್ರಹ ಭಂಗ ಮಾಡಿದವನ ಭಿಕ್ಷುಕನ ಸ್ಥಿತಿಗೆ ತಲುಪ್ತಾನೆ. ದಾರಿದ್ರ್ಯವು ಇನ್ನಿಲ್ಲದಂತೆ ಆವರಿಸುತ್ತೆ. ದೈವ ಶಕ್ತಿಯನ್ನು ನಿಂದಿಸುವ ಮತ್ತು ವಿಗ್ರಹ ಭಂಗ ಮಾಡುವ ವ್ಯಕ್ತಿಯು ಕಾಲಕ್ರಮೇಣ ತನ್ನ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ತಾನೆ. ಹುಚ್ಚನಂತೆ ವರ್ತಿಸಿ ದುರಂತ ಅಂತ್ಯವನ್ನು ಕಾಣುತ್ತಾನೆ ಎಂದು ಹೇಳಿದೆ ಶಾಸ್ತ್ರ. ಹೆಚ್ಚಿನ ಪ್ರಾಚೀನ ದೇವಾಲಯಗಳ ನಿಧಿಗಳನ್ನು ನಾಗಗಳು ಕಾಯ್ತಾ ಇರ್ತವೆ ಅನ್ನೋದು ನಂಬಿಕೆ. ನಿಧಿಯ ಆಸೆಗಾಗಿ ಅಲ್ಲಿ ಅಗೆದಾಗ ಆ ನಾಗಗಳ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಇದು ತೀವ್ರತರವಾದ ನಾಗದೋಷ ಅಥವಾ ಸರ್ಪದೋಷಕ್ಕೆ ಕಾರಣವಾಗುತ್ತೆ. ಇದರಿಂದ ಆ ವ್ಯಕ್ತಿಯ ಮನೆಯಲ್ಲಿ ಸಂತಾನ ಭಾಗ್ಯ ಇರೋದಿಲ್ಲ ಅಥವಾ ಹುಟ್ಟಿದ ಮಕ್ಕಳು ಬುದ್ಧಿಮಾಂದ್ಯರಾಗ್ತಾರೆ. ಅಲ್ಲದೆ ನಿಧಿಗಾಗಿ ದೇವಸ್ಥಾನಕ್ಕಿಡವೆದ ವ್ಯಕ್ತಿಯ ಸಾವು ಕೂಡ ಸಹಜವಾಗಿರುವುದಿಲ್ಲ. ಅವರು ರಕ್ತ ಕಾಯಿಕೊಂಡು ಅಪಘಾತಗಳಲ್ಲಿ ಅಥವಾ ಅತ್ಯಂತ ನರಳಾಡಿ ಸಾಯ್ತಾರೆ. ಅಂತಹವರಿಗೆ ಅಂತ್ಯ ಸಂಸ್ಕಾರವು ಸರಿಯಾಗಿ ನಡೆಯದಂತಹ ದುಸ್ಥಿತಿ ಒದಗಿ ಬರುತ್ತೆ. ಪುರಾಣಗಳ ಪ್ರಕಾರ ದೇವರ ಸ್ವತ್ತನ್ನು ಕದ್ದವನಿಗೆ ಮರಣಾನಂತರ ಮುಕ್ತಿ ಸಿಗುವುದಿಲ್ಲ. ಆತನು ಬ್ರಹ್ಮರಾಕ್ಷಸ ಅಥವಾ ಪ್ರೇತ ಆಗಿ ಅದೇ ಜಾಗದಲ್ಲಿ ನರಳುತ್ತಾ ಅಲೆಯುತ್ತಾನೆ. ಆತನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ.
ದೇವಾಲಯ ಎಂಬುದು ಕೇವಲ ಕಟ್ಟಡವಲ್ಲ, ಅದು ಪಂಚಭೂತಗಳ ಶಕ್ತಿಯ ಕೇಂದ್ರ. ಅದನ್ನು ಸ್ವಾರ್ಥಕ್ಕೆ ಹಾಳು ಮಾಡಿದಾಗ ಪ್ರಕೃತಿಯ ವಿಕೋಪಕ್ಕೂ ಕೂಡ ತುತ್ತಾಗಬೇಕಾಗುತ್ತದೆ. ಅಂತಹ ವ್ಯಕ್ತಿಯ ಮನೆಯಲ್ಲಿ ಬೆಂಕಿ ಅನಾಹುತಗಳು ಅಥವಾ ನೀರಿನಿಂದ ತೊಂದರೆಗಳು ಪದೇ ಪದೇ ಸಂಭವಿಸುತ್ತವೆ. ಧರ್ಮಶಾಸ್ತ್ರಗಳ ಪ್ರಕಾರ ಯಾರು ದೇವರ ನಿಧಿಗಾಗಿ ಗರ್ಭಗುಡಿಯನ್ನು ಅಗೆಯುತ್ತಾರೋ ಅಥವಾ ಮೂರ್ತಿಯನ್ನು ಭಂಗ ಮಾಡ್ತಾರೋ ಅವರ ವಂಶವು ಮುಂದೆ ಬೆಳೆಯುವುದೇ ಇಲ್ಲ. ಇದನ್ನು ನಿರ್ವಂಶ ದೋಷ ಎನ್ನಲಾಗುತ್ತೆ. ಯಾವ ಸಂಪತ್ತಿನ ಆಸೆಯಿಂದ ದೇವಸ್ಥಾನವನ್ನು ಹಾಳು ಮಾಡ್ತಾರೋ ಆ ಸಂಪತ್ತು ಅವರಿಗೆ ದಕ್ಕುವುದಿಲ್ಲ. ಬದಲಿಗೆ ಅವರಲ್ಲಿದ್ದ ಹಳೆಯ ಆಸ್ತಿಯೂ ಕೂಡ ನಾಶವಾಗಿ ನೆಮ್ಮದಿಯನ್ನೇ ಕಳೆದುಕೊಂಡು ಬೀದಿಗೆ ಬರ್ತಾರೆ. ಇದಕ್ಕೊಂದು ಅದ್ಭುತ ಉದಾಹರಣೆ ಅಂದರೆ ಮುಸ್ಲಿಂ ದೊರೆ ಔರಂಗಜೇಬನ ಆಳ್ವಿಕೆ ನೋಡಿ. ಅವನ ಅವನತಿ ಮತ್ತು ಮೊಘಲ್ ಸಾಮ್ರಾಜ್ಯದ ಪತನವನ್ನ ಸನಾತನ ಧರ್ಮದ ದೃಷ್ಟಿಕೋನದಿಂದ ನೋಡಿದಾಗ ಕರ್ಮ ಸಿದ್ಧಾಂತ ಮತ್ತು ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ತತ್ವಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಸನಾತನ ಧರ್ಮದ ಪ್ರಕಾರ ರಾಜನಾದವನು ಪ್ರಜಾಪಾಲಕನಾಗಿರಬೇಕು, ಪ್ರಜೆಗಳನ್ನು ದೇವರೆಂದು ಭಾವಿಸಬೇಕು. ಆದರೆ ಔರಂಗಜೇಬನು ಕೇವಲ ತನ್ನ ಮತದ ವಿಸ್ತರಣೆಗಾಗಿ ಕಾಶಿಯ ವಿಶ್ವನಾಥ, ಮಥುರೆಯ ಕೃಷ್ಣ ದೇಗುಲ ಸೇರಿದಂತೆ ಅಸಂಖ್ಯಾತ ಹಿಂದೂ ದೇವಾಲಯಗಳನ್ನು ಕೆಡವಿ ವಿಗ್ರಹಗಳನ್ನು ಭಗ್ನಗೊಳಿಸಿದ. ನಮ್ಮ ಧರ್ಮದ ಹಿನ್ನೆಲೆಯಲ್ಲಿ ದೈವ ಸನ್ನಿಧಾನಗಳನ್ನು ನಾಶ ಮಾಡುವುದು ಮತ್ತು ಅಮಾಯಕ ಭಕ್ತರನ್ನು ಕೊಲ್ಲುವುದು ಮಹಾಪಾಪ. ಈ ಪಾಪದ ಭಾರವು ಔರಂಗಜೇಬನ ಆಡಳಿತವನ್ನೇ ಸಂಪೂರ್ಣವಾಗಿ ಸುಟ್ಟು ಹಾಕಿತು. ಶಾಸ್ತ್ರಗಳ ಪ್ರಕಾರ ಅತಿಯಾದ ಅಧರ್ಮ ಎಸಗುವವನ ವಂಶವು ನಿರ್ವಂಶವಾಗುತ್ತದೆ ಅಥವಾ ದಯನೀಯ ಸ್ಥಿತಿಗೆ ತಲುಪುತ್ತದೆ. ಔರಂಗಜೇಬನ ನಂತರ ಬಂದ ಮೊಘಲ್ ದೊರೆಗಳು ಅಂದರೆ ಬಹದ್ದೂರ್ ಶಾ ಜಾಫರ್ ವರೆಗೆ ಅತ್ಯಂತ ಬಲಹೀನರಾಗಿದ್ದರು ಮತ್ತು ಅಂತಿಮವಾಗಿ ಬ್ರಿಟಿಷರ ಕೈಯಲ್ಲಿ ಸೆರೆಯಾಳುಗಳಾಗಿ ತಮ್ಮ ಮಕ್ಕಳ ತಲೆಗಳನ್ನೇ ತಟ್ಟೆಯಲ್ಲಿಟ್ಟು ನೋಡುವ ದುಸ್ಥಿತಿಗೆ ತಲುಪಿದರು. ಇದು ಆತನ ಅನಾಚಾರದ ಫಲವೇ ಎಂದು ನಂಬಲಾಗಿದೆ. ಔರಂಗಜೇಬನು ಸಿಖ್ಖರ 9ನೇ ಗುರುಗಳಾದ ಗುರು ತೇಜ್ ಬಹದ್ದೂರ್ ಅವರನ್ನು ಶಿರಚ್ಛೇದ ಮಾಡಿದ. ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಸಂಭಾಜಿ ಮಹಾರಾಜರನ್ನು ಕ್ರೂರವಾಗಿ ಹತ್ಯೆಗೈದ. ಅಲ್ಲದೆ ಅನೇಕ ಸಾಧು ಸಂತರನ್ನು ಹಿಂಸಿಸಿದ. ಸನಾತನ ಧರ್ಮದಲ್ಲಿ ಬ್ರಹ್ಮಶಾಪ ಅಥವಾ ಸಂತರ ಶಾಪಕ್ಕೆ ತುತ್ತಾದವನ ವಂಶ ಉದ್ಧಾರವಾದ ಉದಾಹರಣೆಯೇ ಇಲ್ಲ. ಈ ಬಗ್ಗೆ ಸ್ಪಷ್ಟ ಉಲ್ಲೇಖವಿದೆ. ಋಷಿಮುನಿಗಳು, ಗುರುಗಳು ಮತ್ತು ಸಜ್ಜನರ ಕಣ್ಣೀರು ವಜ್ರಾಯುಧಕ್ಕಿಂತ ಹರಿತವಾಗಿರುತ್ತೆ. ಆ ಶಾಪವೇ ಮೊಘಲ್ ಸಾಮ್ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಿತು. ಅಲ್ಲದೆ ಅಧಿಕಾರಕ್ಕಾಗಿ ಔರಂಗಜೇಬ ತನ್ನ ತಂದೆಯಾದ ಶಹಜಹಾನನ್ನೇ ಜೈಲಲ್ಲಿಟ್ಟ. ಸ್ವಂತ ಸಹೋದರರಾದ ದಾರಾ ಶಿಕೋ ಸೇರಿದಂತೆ ಎಲ್ಲರನ್ನೂ ಕೊಂದ. ಹಿಂದೂ ಧರ್ಮದಲ್ಲಿ ಪಿತೃದ್ರೋಹ ಮತ್ತು ಭ್ರಾತೃಹತ್ಯೆ ಅಂದರೆ ಸಹೋದರರ ಕೊಲೆ ಘೋರ ನರಕಕ್ಕೆ ದಾರಿ ಮಾಡಿಕೊಡುವ ಪಾಪಗಳು. ತಂದೆಗೆ ಕಣ್ಣೀರು ಹಾಕಿಸಿದವನಿಗೆ ನೆಮ್ಮದಿ ಸಿಗೋದೇ ಇಲ್ಲ. ಇದೇ ಕಾರಣಕ್ಕೆ ಔರಂಗಜೇಬನು ತನ್ನ ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ಯುದ್ಧ ಮಾಡುತ್ತಲೇ ಇದ್ದನೇ ಹೊರತು ಒಂದು ದಿನವೂ ಶಾಂತಿಯಿಂದ ನಿದ್ರಿಸಲಿಲ್ಲ. ಅವನ ಮಕ್ಕಳು ಕೂಡ ಅವನ ವಿರುದ್ಧವೇ ತಿರುಗಿಬಿದ್ದರು. ಅವನ ನಂತರದ ಪೀಳಿಗೆಯಲ್ಲಿ ಒಗ್ಗಟ್ಟು ಅನ್ನೋದೇ ಮಾಯವಾಯಿತು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅನ್ನೋ ರೀತಿ ಯಾವಾಗ ಅಧರ್ಮ ಮಿತಿಮೀರುತ್ತೋ ಆಗ ಧರ್ಮ ಸಂಸ್ಥಾಪನೆಗಾಗಿ ನಾನು ಅವತರಿಸುತ್ತೇನೆ ಎಂದಿದ್ದ ಕೃಷ್ಣನ ಮಾತಿನಂತೆ ಔರಂಗಜೇಬನ ಅಧರ್ಮವನ್ನು ತಡೆಯುವುದಕ್ಕೆ ದೈವಿಕ ಶಕ್ತಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ದಕ್ಷಿಣದಲ್ಲಿ ಉದಯಿಸಿದರು. ಔರಂಗಜೇಬ ಎಷ್ಟೇ ಬಲಶಾಲಿಯಾಗಿದ್ದರೂ ಧರ್ಮದ ಹಾದಿಯಲ್ಲಿದ್ದ ಶಿವಾಜಿ ಮಹಾರಾಜರ ಸೈನ್ಯದ ಮುಂದೆ ಆತನ ಆಟ ನಡೆಯಲಿಲ್ಲ. ಅಂತಿಮವಾಗಿ ದಕ್ಷಿಣ ಭಾರತದ ಮಣ್ಣಲ್ಲೇ ಅಂದರೆ ಮಹಾರಾಷ್ಟ್ರದ ಅಹಮದ್ ನಗರದಲ್ಲಿ ಔರಂಗಜೇಬ ಮಣ್ಣಾದ. ಔರಂಗಜೇಬ ಸಂಗೀತ, ಕಲೆ ಮತ್ತು ಸಾಹಿತ್ಯವನ್ನು ನಿಷೇಧ ಮಾಡಿ ಸಂಸ್ಕೃತಿಯನ್ನು ನಾಶ ಮಾಡೋದಕ್ಕೆ ಪ್ರಯತ್ನಿಸಿದ. ಆತನ ಸಾವಿನ ನಂತರ ಅವನ ಸಮಾಧಿಯ ಮೇಲೆಯೇ ಮೊಘಲ್ ಸಾಮ್ರಾಜ್ಯ ಛಿದ್ರವಾಯಿತು. ಯಾವ ಸಂಪತ್ತಿಗಾಗಿ ಅವನು ದೇವಸ್ಥಾನಗಳನ್ನು ಲೂಟಿ ಮಾಡಿದ್ನೋ ಅದೇ ಸಂಪತ್ತು ಅವನ ವಂಶಸ್ಥರಿಗೆ ಉಳಿಯಲೇ ಇಲ್ಲ. ನಾದಿರ್ ಶಾನಂತಹ ಆಕ್ರಮಣಕಾರರು ಬಂದು ಮೊಘಲರನ್ನು ದೋಚಿಕೊಂಡು ಹೋದರು. ಇದು ದೇಶದೊಳಗಿನ ಆಕ್ರಮಣಕಾರರ ಕಥೆಯಾದರೆ ದೂರದ ಅಫ್ಘನ್ನಿಂದ ಬಂದಿದ್ದ ಮಹಮ್ಮದ್ ಗಜ್ನಿ ಮತ್ತು ಗೋರಿ ಕಥೆಯು ಹೀಗೆ ಆಗಿದೆ ನೋಡಿ. ಇವರಿಬ್ಬರು ಎಸಗಿದ ದೇವಸ್ಥಾನಗಳ ಲೂಟಿ ಮತ್ತು ವಿಧ್ವಂಸಕ ಕೃತ್ಯಗಳಿಗೂ ಇಂದಿನ ಅಫ್ಘಾನಿಸ್ತಾನದ ದಯನೀಯ ಸ್ಥಿತಿಗೂ ಕೂಡ ಸನಾತನ ಧರ್ಮದ ದೃಷ್ಟಿಕೋನದಲ್ಲಿ ನೇರವಾದ ಸಂಬಂಧವನ್ನು ನೋಡಬಹುದು. ಇದನ್ನ ಕರ್ಮ ಸಿದ್ಧಾಂತ ಮತ್ತು ದೈವದ್ರೋಹದ ಫಲ ಎಂಬ ನೆಲೆಗಟ್ಟಿನಲ್ಲೂ ಕೂಡ ನೋಡಬಹುದು. ಸನಾತನ ಧರ್ಮದ ಪ್ರಕಾರ ಅನ್ಯಾಯೇನಾರ್ಜಿತಂ ದ್ರವ್ಯಂ ದಶವರ್ಷಾನಿ ತಿಷ್ಠತಿ, ಅಂದರೆ ಅನ್ಯಾಯವಾಗಿ ಗಳಿಸಿದ ಸಂಪತ್ತು 10 ವರ್ಷಗಳಿಂದ ಹೆಚ್ಚು ಕಾಲ ಉಳಿಯೋದಿಲ್ಲ ಮತ್ತು ಅದು ಹೋದಾಗ ಮೂಲ ಬಂಡವಾಳವನ್ನು ಕೂಡ ಜೊತೆಗೆ ನೆಮ್ಮದಿಯನ್ನು ಕೊಂಡು ಹೋಗುತ್ತೆ ಅನ್ನೋ ಮಾತಿದೆ ಶಾಸ್ತ್ರದಲ್ಲಿ. ಈ ಗಜನಿ ಮತ್ತು ಘೋರಿ ಭಾರತದ ಸೋಮನಾಥ ದೇವಾಲಯ ಸೇರಿದಂತೆ ಸಾವಿರಾರು ದೇವಾಲಯಗಳ ಅಪಾರ ಚಿನ್ನ ವಜ್ರಗಳನ್ನು ಲೂಟಿ ಮಾಡಿದ್ರು. ದೈವದ ಹಣವನ್ನು ಕದ್ದವರಿಗೆ ಅದು ವಿಷದಂತೆ ಕೆಲಸ ಮಾಡುತ್ತೆ. ಆ ಸಂಪತ್ತು ಅಫ್ಘಾನಿಸ್ತಾನದ ಅಭಿವೃದ್ಧಿಗೆ ಬಳಕೆಯಾಗುವ ಬದಲು ಅಲ್ಲಿನ ಆಂತರಿಕ ಯುದ್ಧಗಳಿಗೆ, ಒಳ ಜಗಳಗಳಿಗೆ ಮತ್ತು ರಕ್ತಪಾತಕ್ಕೆ ಕಾರಣವಾಯಿತು. ಇಂದಿಗೂ ಆ ದೇಶ ಬಡತನದಿಂದ ನರಳುತ್ತಿರುವುದಕ್ಕೆ ಆ ಶಾಪಗ್ರಸ್ತ ಸಂಪತ್ತು ಕಾರಣ ಅಂತ ಹೇಳಬಹುದು.
ಒಂದು ಪ್ರದೇಶದ ನೆಮ್ಮದಿ ಅಲ್ಲಿನ ಜನರ ಮತ್ತು ರಾಜರ ಕರ್ಮದ ಮೇಲೆ ಅವಲಂಬಿತವಾಗಿರುತ್ತೆ. ಗಜನಿ ಮತ್ತು ಗೋರಿ ಕೇವಲ ಸಂಪತ್ತನ್ನು ದೋಚಲಿಲ್ಲ, ಬದಲಿಗೆ ಲಕ್ಷಾಂತರ ಅಮಾಯಕ ಭಕ್ತರನ್ನು ಹತ್ಯೆಗೈದರು ಭಾರತದಲ್ಲಿ. ಋಗ್ವೇದ ಮತ್ತು ಉಪನಿಷತ್ತುಗಳ ಪ್ರಕಾರ ಅಮಾಯಕರ ರಕ್ತ ಹರಿದ ಭೂಮಿಯಲ್ಲಿ ಶಾಂತಿ ನೆಲೆಸುವುದಿಲ್ಲ. ಆ ಪಾಪದ ಕಂಪನಗಳು ಆ ಭೂಮಿಯಲ್ಲೇ ಉಳಿದುಕೊಳ್ತಾವೆ. ಇದೇ ಕಾರಣಕ್ಕೆ ಅಫ್ಘಾನಿಸ್ತಾನವು ಶತಮಾನಗಳಿಂದಲೂ ಯುದ್ಧ ಭೂಮಿಯಾಗಿಯೇ ಉಳಿದಿದೆ. ಅಲ್ಲಿ ಶಾಂತಿ ಎನ್ನುವುದು ಮರೀಚಿಕೆಯಾಗಿದೆ. ಯಾರು ಕತ್ತಿಯಿಂದ ಬದುಕ್ತಾರೋ ಅವರು ಕತ್ತಿಯಿಂದಲೇ ಸಾಯ್ತಾರೆ ಎನ್ನುವ ಮಾತು ಆ ಭೂಮಿಗೆ ಅಕ್ಷರಶಃ ಅನ್ವಯವಾಗುತ್ತೆ. ಇದೇ ಆಕ್ರಮಣಕಾರರು ಭಾರತದ ನಳಂದ, ತಕ್ಷಶಿಲಾ ವಿಶ್ವವಿದ್ಯಾಲಯಗಳನ್ನ ಮತ್ತು ಇಲ್ಲಿನ ಜ್ಞಾನ ಭಂಡಾರಗಳನ್ನು ಸುಟ್ಟು ಹಾಕಿದ್ದು ಸರಸ್ವತಿಯನ್ನ ಅವಮಾನಿಸಿದವರಿಗೆ ಲಕ್ಷ್ಮಿ ಒಲಿಯುವುದಿಲ್ಲ ಎಂಬುದು ನಂಬಿಕೆ. ಜ್ಞಾನದ ಕೇಂದ್ರಗಳನ್ನು ನಾಶ ಮಾಡಿದ ಕಾರಣ ಈ ದಾಳಿಕೋರರ ದೇಶದಲ್ಲಿ ಇಂದಿಗೂ ಶಿಕ್ಷಣ ಮತ್ತು ಪ್ರಗತಿ ಕುಂಠಿತವಾಗಿದೆ. ಕತ್ತಲೆಗೆ ದೂಡಿದವರು ಕತ್ತಲೆಯಲ್ಲೇ ಬದುಕುವಂತಾಗಿದೆ. ಇನ್ನೂ ಒಂದು ವಿಶೇಷ ಅಂದರೆ, ಯಾವುದೇ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದಾಗ ಅಲ್ಲೊಂದು ಶಕ್ತಿ ಸಂಚಯವಾಗಿರುತ್ತೆ. ಅಂತಹ ಮೂರ್ತಿಯನ್ನು ಭಂಗ ಮಾಡಿದಾಗ ಆ ಕ್ಷೇತ್ರದ ಶಕ್ತಿ ಕೋಪಗೊಳ್ಳುತ್ತೆ. ಸೋಮನಾಥದಂತಹ ಜ್ಯೋತಿರ್ಲಿಂಗವನ್ನು ಒಡೆದಾಗ ಉಂಟಾದ ಶಿವನ ಕೋಪ ಅಥವಾ ಋಣಾತ್ಮಕ ಶಕ್ತಿಯು ಆ ವಂಶಸ್ಥರನ್ನ ಮತ್ತು ಆ ಭೂಮಿಯನ್ನು ಕಾಡುತ್ತಲೇ ಇದೆ. ಸನಾತನ ಧರ್ಮದಲ್ಲಿ ಪರಪೀಡನೆ ಅಂದರೆ ಬೇರೆಯವರಿಗೆ ತೊಂದರೆ ಕೊಡುವುದೇ ಅತಿ ದೊಡ್ಡ ಪಾಪ. ಇವರು ಅದರ ಜೊತೆ ದೈವದ್ರೋಹವನ್ನೂ ಮಾಡಿದರು. ಇಷ್ಟು ದೊಡ್ಡ ಪ್ರಮಾಣದ ದೈವದ್ರೋಹ ಮತ್ತು ಜನದ್ರೋಹದ ಫಲವಾಗಿ ಆ ದೇಶವಿಂದು ಜಾಗತಿಕವಾಗಿ ಏಕಾಂಗಿಯಾಗಿದೆ ಮತ್ತು ಆರ್ಥಿಕವಾಗಿ ದಿವಾಳಿಯಾಗಿದೆ. ಒಟ್ಟಾರೆ ಸನಾತನ ಧರ್ಮದ ದೃಷ್ಟಿಯಲ್ಲಿ ಅಫ್ಘಾನಿಸ್ತಾನದ ಇಂದಿನ ಸ್ಥಿತಿಯು ಸಾಮೂಹಿಕ ಕರ್ಮದ ಫಲ, ಅರ್ಥಾತ್ ಕಲೆಕ್ಟಿವ್ ಕರ್ಮ ಎನ್ನಬಹುದು. ಸಂಪತ್ತು ಬಂದಿದ್ದು ಅಧರ್ಮದ ದಾರಿಯಲ್ಲಿ, ಆದರೆ ಅದು ತಂದಿದ್ದು ವಿನಾಶವನ್ನು ಮಾತ್ರ. ಧರ್ಮವನ್ನು ಕೊಂದರೆ ಧರ್ಮ ನಮ್ಮನ್ನು ಕೊಲ್ಲುತ್ತದೆ ಎಂಬ ಮಾತು ಗಜನಿ, ಘೋರಿ ಮತ್ತು ಔರಂಗಜೇಬರ ವಿಷಯದಲ್ಲಿ ಹಾಗೂ ಅವರ ಆಳ್ವಿಕೆಯ ಪ್ರದೇಶಗಳ ವಿಷಯದಲ್ಲಿ ಸತ್ಯವಾಗಿರುವುದನ್ನು ಈಗಲೂ ನೋಡಬಹುದು ವೀಕ್ಷಕರೇ. ಹೀಗಾಗಿ ಸನಾತನ ಧರ್ಮದ ಶಾಸ್ತ್ರಗಳು, ಪುರಾಣಗಳು ಮತ್ತು ಆಗಮನಗಳ ಪ್ರಕಾರ ನಿಧಿ ಅಥವಾ ಸಂಪತ್ತಿನ ದುರಾಸೆಗಾಗಿ ದೇವಾಲಯವನ್ನು ಒಡೆಯುವುದು ಅಥವಾ ದೇವಸ್ಥಾನದ ಆಸ್ತಿಯನ್ನು ಕದಿಯುವುದು ದೇವಸ್ವ ಅಪಹರಣ ಎನ್ನಲಾಗಿದೆ. ಅಂದರೆ ದೇವರ ಸ್ವತ್ತನ್ನು ಕದಿಯುವುದು ಎಂಬ ಮಹಾಪಾತಕವಾಗಿದೆ. ಇದಕ್ಕೆ ತಗುಲುವ ಶಾಪಗಳು ಮತ್ತು ಪರಿಣಾಮಗಳು ಅತ್ಯಂತ ಭಯಾನಕವಾಗಿವೆ. ಹೀಗಾಗಿ ಹಾಲಾಹಲಂ ದಗ್ದುಂ ಪ್ರಭವೇನ್ನವ ದೇವಸ್ವಂತು ಕುಲಂ ದಹತಿ, ಅಂದರೆ ಹಾಲಾಹಲ ವಿಷವು ಒಬ್ಬನನ್ನು ಕೊಲ್ಲುತ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೆ ದೇವರ ಸ್ವತ್ತು ಮಾತ್ರ ಇಡೀ ಕುಲವನ್ನೇ ಸುಟ್ಟು ಹಾಕುತ್ತದೆ ಅನ್ನೋ ಮಾತು ಈಗಲೂ ಕೂಡ ಜನಜನಿತವಾಗಿದೆ. ಆದ್ದರಿಂದ ನಿಧಿಯ ಆಸೆಗಾಗಿ ದೇವಸ್ಥಾನಕ್ಕೆ ಹಾನಿ ಮಾಡುವುದು ಎಂದರೆ ತಾನೇ ತನ್ನ ಮತ್ತು ತನ್ನ ಕುಟುಂಬದ ಸಮಾಧಿಯನ್ನು ತೋಡಿದಂತೆ ಎಂದು ಸನಾತನ ಧರ್ಮ ಸ್ಪಷ್ಟವಾಗಿ ಎಚ್ಚರಿಸುತ್ತೆ ವೀಕ್ಷಕರೇ. ಈ ಮಾಹಿತಿ ನಿಮಗಿಷ್ಟ ಆಗಿದ್ದಲ್ಲಿ ಈ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೇ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.